ಎಲ್ಲ ಯೂಟ್ಯೂಬರ್ಸ್ ಈಗ ಎಚ್ಚರವಾಗಿ ಇರಬೇಕು. ಯಾಕಂದರೆ ಯೂಟ್ಯೂಬ್ ಮೇಲೆ ಒಂದು ಇಂಥ ಪಾಲಿಸಿ ಕೆಲಸ ಮಾಡ್ತಾ ಇದೆ. ಆ ಪಾಲಿಸಿ ಪ್ರಕಾರ ನಿಮ್ಮ ಚಾನಲ್ ಆ ಪಾಲಿಸಿಯಲ್ಲಿ ಸಿಲುಕಿದರೆ ನಿಮ್ಮ ಚಾನಲ್ ಡಿಲೀಟ್ ಆಕೈತಿ. ಅಷ್ಟೇ ಅಲ್ಲ, ನೀವು ಒಂದೇ ಮೊಬೈಲ್ನಲ್ಲಿ ಒಂದೇ ಪಿ ಸಿಯಲ್ಲಿ ಅಥವಾ ಬೇರೆ ಬೇರೆ ಪಿ ಸಿಯಲ್ಲಿ ಬೇರೆ ಬೇರೆ ಮೊಬೈಲ್ನಲ್ಲಿ ಭಾಳಷ್ಟು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀರಾ. 1 2 3 4 10 ಚಾನಲ್ ಕೂಡ ಅದಾವ. ನೋ ಪ್ರಾಬ್ಲಮ್, ಮಾಡಿರಿ, ಏನು ಟೆನ್ಷನ್ ಇಲ್ಲ. ಎಲ್ಲ ಚಾನಲ್ನಲ್ಲೂ ಕೂಡ ದುಡ್ಡು ಅರ್ನಿಂಗ್ ಮಾಡ್ಬೋದು, ಎಲ್ಲ ಚಾನಲ್ ಮೊನಿಟೈಸು ಕೂಡ ಮಾಡ್ಬೋದು, ನಿಮ್ಮ ಸ್ವಂತ ಕಂಟೆಂಟ್ ಇದ್ದರೂ ಕೂಡ. ಆದರೂ ಕೂಡ ಇದರೊಳಗೆ ಒಂದು ಆ ಪಾಲಿಸಿ ಏನದಪ್ಪ ಅಂದ್ರೆ, ಅದಕ್ಕೆ ಮೊದಲು ಏನು ಮಾಡಬೇಕಂದ್ರೆ, ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹೇಳಬೇಕು, ಮತ್ತು ಹೈಪ್ ಇದ್ದರೆ ಹೈಪ್ ಮಾಡಿರಲ್ಲ. ಗೆಳ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಗಳಿಗೆ. ಹೋಗೋಣ, ಈಗ ಮುಂದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ಕ್ಯುಂವೇಷನ್ ಪಾಲಿಸಿ ಅಂತ ಇದೊಂದು ಪಾಲಿಸಿ. ಇದು ಒಂದು ಯೂಟ್ಯೂಬ್ ಮೇಲೆ ಇಷ್ಟು ಡೇಂಜರ್ ಪಾಲಿಸಿ ಬಂದಿದೆ ಅಂದರೆ, ಇದು ಒಂದು ಚಾನಲ್, ನಿಮ್ಮ ಕಡೆ ಒಂದು 3-4 ಚಾನಲ್ ಅದಾವೆ, ಅದರಲ್ಲಿ ಯಾವುದಾದ್ರೂ ಆ ಪಾಲಿಸಿ ಪ್ರಕಾರ ಪಾಲಿಸಿಯ ಉಲ್ಲಂಘನೆ ಮಾಡಿ ಆ ಪಾಲಿಸಿಯಲ್ಲಿ ಸಿಲುಕಿ ನಿಮ್ಮ ಚಾನಲ್ ಡಿಲೀಟ್ ಆದರೆ ಉಳುಕಿದ ಎಲ್ಲ ಚಾನಲ್ನು ಕೂಡ ನಿಮ್ಮ ಡಿಲೀಟ್ ಆಗ್ತಾವ. ಅಷ್ಟೇ ಅಲ್ಲ, ಮುಂದೆ ಜೀವನದಲ್ಲಿ ಯಾವುದೇ ಪ್ರಕಾರದ ನೀವು ನಿಮ್ಮ ಮೊಬೈಲ್ನಲ್ಲಾಗಲಿ ನಿಮ್ಮ ಪಿ ಸಿಯಲ್ಲೇ ಆಗಲಿ ನೀವು ಹೊಸದ ಒಂದು ಚಾನಲ್ ಕ್ರಿಯೇಟ್ ಮಾಡುವಂಗಿಲ್ಲ, ನಿಮಗೆ ಚಾನ್ಸೇ ಇಲ್ಲ. ಇದು ಇಷ್ಟು ಡೇಂಜರ್ ಪಾಲಿಸಿ ಐತಿ. ಇದು ನನಗೆ ಕೇಳಿದ ಮೇಲೆ ನೋಡಿದ ಮೇಲೆ ಕೂಡ ನನಗಂತೂ ಭಾಳ ನನಗೆ ಏನಂತಲ್ಲ ಹಾರ್ಟ್ ಅಟ್ಯಾಕ್ ಬಂದಂಗೆ ಆಯಿತು. ಏನು ಮಾಡೋದು, ನನ್ನ ಕಡೆಯೂ ಕೂಡ 8 ಚಾನಲ್ ಅದಾವ. ಅದರ ಒಳಗೆ 5 ಚಾನಲ್ ಮೊನಿಟೈಸ್ನು ಕೂಡ ಅದಾವ. ಬೇರೆ ಬೇರೆ ಚಾನಲ್ ಮೇಲೆ ಬೇರೆ ಬೇರೆ ಥರದ ನಾನು ಕಂಟೆಂಟ್ ಮಾಡ್ತೀನಿ. ಬೇರೆ ಎಲ್ಲಾದ್ರೂ ಮನುಷ್ಯ ಎಷ್ಟಂತೂ ಸುಧಾರಣೆ ಮಾಡ್ತಾನೆ, ಎಷ್ಟೇ ಪರ್ಫೆಕ್ಟ್ ಇದ್ದರೂ ಕೂಡ ಅವ ಎಲ್ಲಾದರೂ ಏನಾದರೂ ಒಂದು ಸಣ್ಣ ತಪ್ಪು ಮಾಡ್ಕೋತಾ ಇರ್ತಾನೆ. ಆ ತಪ್ಪುಗಳು ಬರುವಂಥ ಜೀವನದಲ್ಲಿ ಆ ಯೂಟ್ಯೂಬ್ ಅಲ್ಗೋರಿದಮ್ಗೆ ತಿಳಿತು ಅಂದರೆ ಆವಾಗ ನಿಮ್ಮದು ಕತೆ ಮುಗೀತು. ಆವಾಗ ನಿಮ್ಮ ಚಾನಲ್ ಡಿಲೀಟ್. ಅದು ಒಂದೇ ಚಾನಲ್ ಇಲ್ಲ, ಆ ಚಾನಲ್ ನಿಮ್ಮ ವಾಯ್ಸ್ ಇರುವಂಥ ಚಾನಲ್, ನಿಮ್ಮ ಫೇಸ್ ಇರುವಂಥ ಚಾನಲ್, ಉಳ್ಕಿದ ಎಷ್ಟು ಅದಾವಲ್ಲ ಚಾನಲ್ಗಳು, ಅದು ಎಲ್ಲನೂ ಕೂಡ ಡಿಲೀಟ್ ಆಗ್ತಾವಂತ ಈ ಸರ್ಕ್ಯುಂವೇಷನ್ ಪಾಲಿಸಿ ಹೇಳ್ತಾ ಇದೆ. ಈಗ ಮಾಡೋದು ಹೆಂಗೆ, ಈಗ ಮುಂದೆ ಮಾಡೋದು ಹೆಂಗೆ, ಇದರದ ಏನು ಸೊಲ್ಯೂಷನ್ ಇಲ್ವಾ? ಹ್ಯಾಂಗೆ ಮಾಡೋದು? ಈಗ ಎ ಐ ಏನು ಮಾಡಿದೆ, ಮೊದಲು ಭಾಳಷ್ಟು ಎ ಐದ ಎಂಪ್ಲಾಯಿಗಳು ನಿಮ್ಮ ಚಾನಲನ್ನು ಪರ್ಟಿಕ್ಯುಲರಾಗಿ ಎಕ್ಸಾಕ್ಟ್ಲಿ ಇದು ಚೆಕಿಂಗ್ ಮಾಡ್ತಿದ್ರು. ಈಗ ಯೂಟ್ಯೂಬ್ ಅಲ್ಗೋರಿದಮ್ ಸಿಸ್ಟಮ್ಸ್, ಮಷಿನರಿ ಸಿಸ್ಟಮ್ಸ್ ಎಲ್ಲ ಎ ಐದಿಂದ ಎಲ್ಲ ಅದರ ಮೇಲೆ ಕಣ್ಣಿಡ್ತಾ ಇದ್ದಾರೆ, ಎಲ್ಲ ಚಾನಲ್ ಮೇಲೆ. ಇದು ಜಾಸ್ತಿ ಎಫೆಕ್ಟ್ ಬೀಳೋದು ಯಾವ ಚಾನಲ್ ಮೇಲೆ ಅಂದರೆ ಫೇಸ್ಲೆಸ್ ಚಾನಲ್, ವಾಯ್ಸ್ ಓವರ್ ಚಾನಲ್ ಮೇಲೆ ಇಫೆಕ್ಟ್ ಬೀಳ್ತೈತಿ ಅಂತ ನಮ್ಮ ಒಬ್ಬ ದೊಡ್ಡ ಯೂಟ್ಯೂಬರ್ಸ್ ಹೇಳ್ತಾರೆ, ಟೆಕ್ನಿಕಲ್ ಯೋಗಿ ಅವರು. ಮತ್ತು ಇದರ ಮೇಲೆ ಸಪೋಸ್ ಆಗಿ ತಿಳ್ಕೊರಿ, ನಿಮ್ಮ ಕಡೆ ಒಂದು ಮೊಬೈಲ್ ಅದ ಅಥವಾ 2 ಮೊಬೈಲ್ ಅದಾವೆ. ಒಂದು ಮೊಬೈಲ್ನಲ್ಲಿ 2-3 ವಿಡಿಯೋ 2-3 ಚಾನಲ್ ಅದಾವೆ, ಒಂದು ಮೊಬೈಲ್ನಲ್ಲಿ 2-3 ಚಾನಲ್ ಅದಾವೆ. ಈಗ ನೀವು ಯಾವುದೇ ಒಂದು ಆ ಪಾಲಿಸಿಯಲ್ಲಿ ಸಿಲುಕಿ ನಿಮ್ಮ ಒಂದು ಮೊಬೈಲ್ ಅದು ಡಿಲೀಟ್ ಆಗಿ, ಒಂದು ಮೊಬೈಲ್ನಿಂದ ಆ ಒಂದು ಚಾನಲ್ ಡಿಲೀಟ್ ಆಯಿತು ಅಂದ್ರೆ ಆ ಮೊಬೈಲ್ನಲ್ಲಿ ಇರುವಂಥ 2 ಚಾನಲ್ 3 ಚಾನಲ್ ಕೂಡ ಡಿಲೀಟ್ ಆಗ್ತಾವೆ. ನೀವು ಒಂದೇ ಜಿಮೇಲ್ ಐ ಡಿಯಿಂದ 2 ಚಾನಲ್ ಮಾಡಿದ್ರು ಕೂಡ ಡಿಲೀಟ್ ಆಗ್ತಾವ. ಅದೇ ಮೊಬೈಲ್ನಲ್ಲಿ 2-3 ಜಿಮೇಲ್ ಐ ಡಿ ಅದಾವೆ, ಅದೇ ಮೊಬೈಲ್ನಲ್ಲಿ ಕೂಡ 3-4 ಚಾನಲ್ ಕೂಡ ಬೇರೆ ಜಿಮೇಲ್ ಐ ಡಿಯಿಂದ ಕೂಡ ಮಾಡಿರಿ. ಅದಕ್ಕೆ ಏನಾದರೂ ಬತ್ತಂದ್ರೆ, ಏನಾದರೂ ಪಾಲಿಸಿ ಪ್ರಕಾರ ನಿಮ್ಮ ಚಾನಲ್ ಮೇಲೆ ಉಲ್ಲಂಘನೆ ಆಗಿದ್ದಿದ್ರೆ ಅದನ್ನೂ ಕೂಡ ಬೇರೆ ಜಿಮೇಲ್ ಐ ಡಿಯಿಂದ ಮಾಡಿರುವಂಥ ಯೂಟ್ಯೂಬ್ ಚಾನಲ್ಗಳು ಕೂಡ ಡಿಲೀಟ್ ಆಗ್ತಾವಂತ ಹೇಳ್ತಾ ಇದ್ದಾನೆ. ಈಗ ಇದರಿಂದ ಉಳಿದು ಹ್ಯಾಂಗು ನೋಡೋಣ ಮುಂದೆ. ಅದಕ್ಕಾಗಿ ಹೇಳೋದು, ಯೂಟ್ಯೂಬ್ ಮೇಲೆ ಯಾವುದೇ ತಪ್ಪುಗಳನ್ನು ಮಾಡಬೇಡಿ. ಈಗ ನಿಮ್ಮದು ಫೇಸ್ ಇರುವಂಥ ಚಾನಲ್, ನಿಮ್ಮ ವಾಯ್ಸ್ ಇರುವಂಥ ಚಾನಲ್ ಮೇಲೆ ಯಾವುದೇ ಆ ಪಾಲಿಸಿ ಪ್ರಕಾರ, ಆ ಪಾಲಿಸಿಯಲ್ಲಿ ಏನೇನಿದೆ ಅಂತ ಇನ್ನೂ ತನಕ ನಾನು ಓದಿ ನೋಡಿಲ್ಲ. ಮುಂದೆ ಬರುವಂಥ ದಿನದಲ್ಲಿ ಓದಿ ಹೇಳಿ ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಯಾವ ಥರದ ಉಲ್ಲಂಘನೆ ನಾವು ಮಾಡಬಾರ್ದು, ಯಾವ ಥರದ ಪಾಲಿಸಿಯಲ್ಲಿ ಏನೇನು ಹೇಳ್ತಾ ಇದೆ ಅಂತ ಮುಂದೆ ವಿಡಿಯೋ ಮಾಡ್ತೀನಿ ಅತಿ ಬೇಗದಲ್ಲಿ. ಯಾಕಂದ್ರೆ ನನಗೂ ಕೂಡ ಹೆದರಿಕೆ ಆಗ್ತಾಯಿದೆ. ಈಗ ನಂದು 7-8 ಚಾನಲ್ಗಳು, ಯಾವಾಗ ಏನಾಕೈತಿ ರಾತ್ರಿ ನಿದ್ದೆ ಇಲ್ಲ. ಯಾಕಂದ್ರೆ ನನ್ನ ಇನ್ಕಮ್ ಆಫ್ ಸೋರ್ಸ್ ಅದೇ ಇದೆ, ಯೂಟ್ಯೂಬೇ ನನ್ನ ಇನ್ಕಮ್ ಆಫ್ ಸೋರ್ಸ್. ಎಲ್ಲ ಕಡೆಯಿಂದ ಹಿಂಗೆ ಕೈ ಕಾಲು ಒದ್ದಾಡಿ ತಿಂಗಳಿಗೆ $400, $500, $600 ಹೆಂಗಾದ್ರು ತೆಗೆದ ಕೇಸಿಂದ ನಮ್ಮ ಮಕ್ಕಳ ಜೀವನ, ಹೆಂಡತಿ ಮಕ್ಕಳು ಏನಾದರೂ ಮಾಡ್ಕೊತ ಹೋಗ್ಲಾಕತ್ತೀವಿ. ಅದರೊಳಗೆ ನಿಮಗೆ ಕಳಿಸುವಂಥ ಪ್ರಯತ್ನ ಮಾಡ್ಲಾಕತ್ತೀವಿ. ಯೂಟ್ಯೂಬ್ ಮೇಲೆ ಬೇಡ್ರಿ, ನಿಮ್ಮ ಫ್ಯೂಚರ್ ಮಾಡಿರಿ ಅಂತ. ಆದರೆ ಇಂತಿಂಥ ಈ ಪಾಲಿಸಿ ಮೊದಲೇ ಇತ್ತು, ಆದರೆ ಈ ಪಾಲಿಸಿ ಈಗ ಒಳಗೆ ಸಿಲುಕಿ ಕೇಸಿಂದ ಇದು ಇಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ, ಇದು ಮುಂದೆ ಬರುವಂಥ ಭಾಳಷ್ಟು ಯೂಟ್ಯೂಬರ್ಸ್ ಜೀವನ ಹಾಳು ಮಾಡುವುದು ಖಚಿತ.
ಈಗ ಭಾಳಷ್ಟು ಸಾವಿರಾರು ಯೂಟ್ಯೂಬ್ ಚಾನಲ್ಗಳು ಇದೇ ಪಾಲಿಸಿ ಒಳಗೆ ಸಿಲುಕಿ ಭಾಳಷ್ಟು ಚಾನಲ್ಗಳು ಡಿಲೀಟ್ ಆಗ್ಯಾವ, ಮುಂದೂ ಡಿಲೀಟ್ ಆಗ್ತಾವೆ. ಮತ್ತು ನೀವು ತಿಳಿತಿರಬೇಕು, ಡಿಲೀಟ್ ಆದರೆ ಏನಾಗ್ತೈತಿ, ಮುಂದೆ ನಾವು ಬೇರೆ ಚಾನಲ್ ಮಾಡ್ತೀವಿ. ಯೂಟ್ಯೂಬ್ದ ಅಲ್ಗೋರಿದಮ್ ಬಲ್ಲಿ, ಯೂಟ್ಯೂಬ್ದ ಮಷಿನರಿ ಸಿಸ್ಟಮ್ನಲ್ಲಿ ನಿಮ್ಮದು ವಾಯ್ಸ್, ಇದು ಧ್ವನಿ, ಆ ಧ್ವನಿನೂ ಕೂಡ ಇದೆ, ಅದು ಕ್ಯಾಪ್ಚರ್ ಇದೆ. ಅಲ್ಲಿ ನಿಮ್ಮದು ಫೇಸ್, ಅದು ಕ್ಯಾಪ್ಚರ್ ಇದೆ. ನೀವು ಯಾವ ಮೊಬೈಲ್ ನಂಬರ್ದಿಂದ ಮಾಡಿರಲ್ಲ, ಆ ಮೊಬೈಲ್ದ ಎಕ್ಸೆಸ್ ಅಂದರೆ ಆಕ್ಸೆಸ್ ಪೂರ ಅಲ್ಲ, ಆದರೆ ಆ ಮೊಬೈಲ್ ಇರೋದು ಕಾರಣದಿಂದ ಕೂಡ ನಿಮ್ಮದು ಲೊಕೇಶನ್ನು ಕೂಡ ಅವ್ರ ಕಡೆ ಇರ್ತೈತಿ. ನಿಮ್ಮ ಮೊಬೈಲ್ದ IP ಅಡ್ರೆಸ್ ಅವ್ರ ಕಡೆ ಇರ್ತೈತಿ, ನಿಮ್ಮದು ಕಂಪ್ಯೂಟರ್ದ IP ಅಡ್ರೆಸ್ ಅವ್ರ ಕಡೆ ಇರ್ತೈತಿ. ಈ IP ಅಡ್ರೆಸ್ದಿಂದ ಮತ್ತೊಂದು ಚಾಲು ಮಾಡಿದ್ರೆ ನಿಮ್ಮ ಲೊಕೇಶನ್ ಕೂಡ ಅವ್ರ ಕಡೆ ಇರ್ತೈತಿ, ಆ ಗೂಗಲ್ದ ಮಷಿನರಿ ಸಿಸ್ಟಮ್ ಒಳಗೆ. ಅವರಿಗೆ ಆ ಸಿಸ್ಟಮ್ಗೆ ತಂತಾನೆ ಗೊತ್ತಾಗ್ಬಿಡ್ತೈತಿ, ಇದು ಮೊನ್ನೆ ಡಿಲೀಟ್ ಮಾಡಿದಂಥ ಚಾನಲ್ದವನೇ ಇದು ಮತ್ತೊಂದು ಚಾನಲ್ ಕ್ರಿಯೇಟ್ ಮಾಡಿದಾನೆ. ಮತ್ತೊಮ್ಮೆ ನಿಮಗೆ ಅವಕಾಶ ಕೊಡೋಂಗಿಲ್ಲ ಅವ ಹೊಸದು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಲಿಕ್ಕೆ. ಅದಕ್ಕಾಗಿ ಯೂಟ್ಯೂಬ್ ಮೇಲೆ ವಿಡಿಯೋ ಮಾಡೋಕ್ಕಿಂತ ಮೊದಲು ಭಾಳಷ್ಟು ಹುಷಾರಾಗಿ ವಿಡಿಯೋ ಮಾಡ್ತಿರಬೇಕು. ಯಾವುದೇ ಧರ್ಮ, ಜಾತಿ, ಮನಸ್ಸು ನೋಯಿಸುವಂಥ ವಿಡಿಯೋಸ್ಗಳನ್ನು ಮಾಡಬೇಡ್ರಿ, ಅಶ್ಲೀಲ ವಿಡಿಯೋಸ್ಗಳನ್ನು ಮಾಡಬೇಡ್ರಿ. ಯೂಟ್ಯೂಬ್ ಒಂದು ಶಾಲೆ ಅಂತ ತಿಳ್ಕೊರಿ. ನೀವು ಯೂಟ್ಯೂಬ್ ಒಂದು ಶಾಲೆ ಅಂತ ತಿಳ್ಕೊರಿ. ಇಲ್ಲಿ ನಾವು ದಿನನಿತ್ಯ ಬರಬೇಕು, ಕಲಿಬೇಕು ಮತ್ತು ಕಲಿಸಬೇಕು. ಇಲ್ಲಿಂದ ಕಲೀರಿ, ಇಲ್ಲಿಂದ ಕಲಿಸ್ರಿ. ಕೆಟ್ಟದನ್ನು ಕಲಿಸ್ಬೇಡ್ರಿ. ಜನರಿಗೆ ಒಳ್ಳೆಯದಾಗುವುದು ಮತ್ತು ಇದು ಒಂದು ತಲೆಯಲ್ಲಿ ಥಾಟ್ ಇಟ್ಕೊಂಡು ಕೆಲಸ ಮಾಡಿರಿ. ದಿನನಿತ್ಯ ಎಂಟರ್ಟೈನ್ ಮಾಡ್ತೀರಾ, ಕಾಮಿಡಿ ಮಾಡ್ತೀರಾ, ನೋ ಪ್ರಾಬ್ಲಮ್. ಆ ಕಾಮಿಡಿ ಒಳಗೂ ಕೂಡ, ನಿಮ್ಮ ಎಂಟರ್ಟೈನ್ಮೆಂಟ್ ಒಳಗೂ ಕೂಡ, ಹಾಡಿನಲ್ಲಿ ಆದರೂ ಕೂಡ, ಬ್ಲಾಗಿಂಗ್ನಲ್ಲಿ ಆದರೂ ಕೂಡ ಯಾವುದೇ ಮನಸ್ಸಿಗೆ ನಾವು ನೋವಿಸಬಾರದು. ನನಗೆ ಅನಿಸೋ ಪ್ರಕಾರ ಈ ಒಂದು 2-3-4 ಮಾತು ಹೇಳಿದಲ್ಲ, ಇದೇ ಥರದ ಪಾಲಿಸಿ ಇರಬೇಕದು. ಇದೇ ಗೈಡ್ಲೈನ್ಗೆ ನಾವು ಫಾಲೋ ಮಾಡ್ಬೇಕು ಅನಿಸ್ತೈತೆ. ಅದು ಅಲ್ಲಿ ನಾವು ಯಾವ್ಯಾವ ತಪ್ಪು ಮಾಡಬಾರ್ದು ಅಂತ ಮುಂದಿನ ಜೀವನದಲ್ಲಿ, ಮುಂದಿನ ವೀಡಿಯೋದಲ್ಲಿ ನಾನು ತೊಗೊಂಡು ಬರ್ತೀನಿ. ಆದರೆ ನೀವು ಸತರ್ಕವಾಗಿರ್ರಿ. 4-4-3-3, 4-4-5 ಚಾನಲ್ ಮಾಡ್ತಿದ್ರೆ ದಯವಿಟ್ಟು ಅದರ ಮೇಲೆ ಸತರ್ಕವಾಗಿ ಮತ್ತು ತುಂಬ ಬುದ್ಧಿಯಿಂದ ಕೆಲಸ ಮಾಡಿ, ಮೈಂಡ್ಲಿಂದ ಕೆಲಸ ಮಾಡಿರಿ. ಆವಾಗ ನಿಮ್ಮ ಚಾನಲ್ ಉಳಿಯೋದು. ಒಂದರಿಂದ ನನಗದು ಭಾಳ ಅನಿಸಿಕೆ ಬರಾಗ್ತದೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳು ಏನದಾವೆ ದಯವಿಟ್ಟು ಕಮೆಂಟ್ ಮಾಡಿರಿ. ಚಾನಲ್ ಬಂದಾದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹೈಪ್ ಇದ್ರೆ ಹೈಪ್ ಮಾಡಿರಿ, ಗೆಳೆಯ ಜೊತೆಗೆ ವಿಡಿಯೋ ಜಾಸ್ತಿ ಶೇರ್ ಮಾಡಿರಿ. ಎಲ್ಲ ಯೂಟ್ಯೂಬರಿಗೆ ಈ ವಿಡಿಯೋ ತಲುಪಲಿ. ಈ ಸರ್ಕಮ್ವೇಷನ್ ಪಾಲಿಸಿಯಿಂದ ನನಗಂತರೂ ರಾತ್ರಿ ನಿದ್ದೆ ಇಲ್ಲ. ಇದು ಕೇಳಿದ ತಕ್ಷಣ ನನಗಂತರೂ ಕಾಲು ತೆಳಗಿನ ಎಲ್ಲ ನೆಲನಕ್ಕೆ ಕಿತ್ತು ಹೋದಂಗೆ ಆಗೈತಿ. ದಯವಿಟ್ಟು ನೀವೆಲ್ಲರೂ ಈಗ ಸತರ್ಕವಾಗಿಡ್ರಿ. ಮುಂದೆ ಏನಾದರೂ ಇಂಥ ಅಪ್ಡೇಟ್ ಇದ್ದರೂ ಕೂಡ ನಾನು ಯೂಟ್ಯೂಬ್ದ ತೊಗೊಂಡು ಬರ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.